ವೀಕ್ಷಕರೇ, ನಿಮಗೂ ಕೋವಿಡ್-19 ಗೊತ್ತಲ್ಲ? ಆ ಮಹಾಮಾರಿ ಕೋವಿಡ್-19 ಕೊರೋನಾ ವೈರಸ್ ಪ್ಯಾಂಡಮಿಕ್ 2019ಕ್ಕೆ ಪ್ರಾರಂಭವಾಯಿತು ಚೀನಾದ ವುಹಾನ್ನಲ್ಲಿ. ಆನಂತರ ಭಾರತದಲ್ಲಿ, ಇಂಗ್ಲೆಂಡ್ನಲ್ಲಿ, ಅಮೆರಿಕ ಸಹಿತ ಇಡೀ ಜಗತ್ತಿನಾದ್ಯಂತ ಕೋವಿಡ್-19 ಹರಡಿಕೊಂಡಿತು. ಈ ರೋಗವನ್ನು ವಿಶ್ವ ಆರೋಗ್ಯ ಸಂಘಟನೆ ಮಹಾಮಾರಿ ಎಂದೇ ಘೋಷಿಸಿದೆ. ವೀಕ್ಷಕರೇ, ಇದು ಸುದ್ದಿಯ ಸದ್ದು. ಕೊರೋನಾ ಬಂದಾಗ ನಾವು ತೆಗೆದುಕೊಂಡ ಲಸಿಕೆಯು ಅಪಾಯಕಾರಿಯಾಗಿದೆ ಎಂಬ ಸುದ್ದಿ ಅಂತಾರಾಷ್ಟ್ರೀಯವಾಗಿ ಈಗ ಬಹಳ ಹೆಚ್ಚು ಚರ್ಚಿತವಾಗ್ತಾ ಇದೆ. ಬ್ರಿಟನ್ನಲ್ಲಿ ಆಸ್ಟ್ರಾಜೆನಿಕಾ, ಭಾರತದಲ್ಲಿ ಅದು ಕೋವಿಶೀಲ್ಡ್ ಆಗಿದೆ. ಈ ವ್ಯಾಕ್ಸಿನ್ ತಯಾರಿಕಾ ಸಂಸ್ಥೆಯೇ ಬ್ರಿಟನ್ನ ಹೈಕೋರ್ಟ್ನಲ್ಲಿ ನಮ್ಮ ಲಸಿಕೆಯಿಂದ ಕೆಲವೊಂದು ಅಡ್ಡ ಪರಿಣಾಮಗಳಿವೆ ಎಂದು ಒಪ್ಪಿಕೊಂಡಿದೆ. ಅಂದರೆ ಲಸಿಕೆ ತಯಾರಿಕಾ ಸಂಸ್ಥೆ ಆಸ್ಟ್ರಾಜೆನಿಕಾ ಆಕ್ಸ್ಫರ್ಡ್ ಯೂನಿವರ್ಸಿಟಿ ತಮ್ಮ ಲಸಿಕೆಯಿಂದ ಅಡ್ಡ ಪರಿಣಾಮಗಳು ಆಗಿವೆ ಎಂದು ಒಪ್ಪಿಕೊಂಡರು. ಕೋವಿಡ್ ಲಸಿಕೆಯನ್ನು ಪಡೆದವರಿಗೆ ಅಸೌಖ್ಯ ಆಗುತ್ತದೆ ಎಂಬ ಪ್ರಚಾರ ಇರುವಾಗಲೇ ಈ ಆಸ್ಟ್ರಾಜೆನಿಕಾ ಕೋರ್ಟಿನಲ್ಲಿ ತಪ್ಪೊಪ್ಪಿಗೆಯನ್ನು ನೀಡಿದ್ದು ಎಂಬುದನ್ನು ನಾವು ಗಮನಿಸಬೇಕಾಗಿದೆ. ನೀವೇ ಇವತ್ತು ಗೂಗಲ್ ಮಾಡಿ ನೋಡಿ, 40 ವರ್ಷಕ್ಕಿಂತ ಕೆಳ ವಯೋಮಾನದವರಲ್ಲಿಯೂ ಹೃದಯಾಘಾತದ ಪ್ರಮಾಣ 50% ಎಂಬ ವರದಿ ನಿಮಗೂ ಸಿಗುತ್ತದೆ. ಈ ಎಲ್ಲ ಬೆಳವಣಿಗೆಗಳು ಕೊರೋನಾ ರೋಗದ ಕುರಿತು ಮತ್ತು ಅದಕ್ಕೆ ಪಡೆದ ಲಸಿಕೆಯ ಕುರಿತು ಜನರು ಹೆದರುವಂತಿದೆ. ಯಾವತ್ತೂ ಕೂಡ ಕೊರೋನಾ ರೋಗಕ್ಕೆ ಪಡೆದ ಲಸಿಕೆಯಿಂದ ಹೃದಯಾಘಾತದಂತಹ ಸಮಸ್ಯೆ ಸೃಷ್ಟಿಯಾಗುತ್ತದೆ ಎಂದು ನಮ್ಮ ಏಮ್ಸ್ ಹೇಳೇ ಇಲ್ಲ. ಆದರೆ ಬ್ರಿಟನ್ನ ನ್ಯಾಯಾಲಯದಲ್ಲಿ ಆಸ್ಟ್ರಾಜೆನಿಕಾ ಲಸಿಕೆಯ ವಿರುದ್ಧ 51 ಕೇಸುಗಳು ದಾಖಲಾಗಿವೆ.